ಇವತ್ತು ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಹೂಕೋಸ್, ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ 1 ಕಪ್ ಆಗೋಷ್ಟು ಕ್ಯಾರೆಟ್, 1 ಕಪ್ ಆಗೋಷ್ಟು ಬೀನ್ಸ್, 1 ಕಪ್ ಆಗೋಷ್ಟು ಆಲೂಗಡ್ಡೆ, 1/4 ಕಪ್ ಆಗೋಷ್ಟು ಹಸಿ ಬಟಾಣಿ, 1/4 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್. ಇಷ್ಟನ್ನು ತರಕಾರಿಯಾಗಿ ಇಟ್ಕೊಳ್ಳಿ. ಇದಕ್ಕೆ 1 ಕಪ್ ಆಗೋಷ್ಟು ಮೊಸರನ್ನ ಹಾಕಿ, 1 ಸ್ಪೂನಷ್ಟು ಬಿರಿಯಾನಿ ಮಸಾಲೆ, 1 ಸ್ಪೂನಷ್ಟು ಧನಿಯಾ ಮಸಾಲೆ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಅರ್ಧ ಗಾತ್ರದಷ್ಟು ನಿಂಬೆಹಣ್ಣಿನ ರಸ ಏನಿರುತ್ತೆ ಅದನ್ನು ಹಾಕಿ ಕಲಸಿ 10 ನಿಮಿಷಗಳ ಕಾಲ ಬಿಟ್ಬಿಡಿ. ಹಾಗೆ ಇನ್ನೊಂದು ಕಡೆ 1 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ ಮುಂಚೆ ನೆನೆಯಕ್ಕೆ ಬಿಡಿ. 1 ಏಲಕ್ಕಿ, 5 ಮೆಣಸು, 1/4 ಸ್ಪೂನ್ ಸೋಂಪು, 1/4 ಸ್ಪೂನ್ ಕಸೂರಿ ಮೆಂತಿ, ಒಂದು 5-6 ಲವಂಗನ ತೊಗೊಂಡಿದ್ದೀನಿ. ಇದು ಇಷ್ಟನ್ನು ಪಾತ್ರೆಗೆ ಅಕ್ಕಿಗೆ ನೆನೆಸಿಟ್ಟಿದ್ವಲ್ಲ ಅದಕ್ಕೆ ಹಾಕಲಿಕ್ಕೆ ಅಂತ. ಸೊ ಇಷ್ಟನ್ನು ಹಾಕಿ ಒಂದು 90% ಕುಕ್ ಆಗೋಷ್ಟು ಇದನ್ನು ಕುದಿಸಿ, ಹಾಗೆ ಇದ್ರ ಜೊತೆಗೆ ಉಪ್ಪನ್ನು ಇವಾಗಲೇ ಹಾಕಬೇಕು ಅಂದರೆ ಹಾಕಿ. ಹಾಗೆ ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಇದಕ್ಕೆ ನಾನು ಒಂದು 4 ಮೆಣಸಿನಕಾಯಿ, ಕೊತ್ತಂಬರಿ, ಹಾಗೆ ಧನಿಯಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ರುಬ್ಕೊಂಬಂದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬಹುದು. ಸೊ ನೋಡೋದ್ರೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಡಾಯಿಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕಿ ಗೋಲ್ಡನ್ ಕಲರ್ ಬರುವಷ್ಟು ಫ್ರೈ ಮಾಡ್ಕೊಳ್ಳಿ. ಇದು ಈ ರೀತಿಯಾಗಿ ಫ್ರೈ ಮಾಡ್ತಾ ಗೋಲ್ಡನ್ ಕಲರ್ ಬಂದಾಗ ಇದನ್ನು ತೆಗಿರಿ. ಹಾಗೆ ನೋಡ್ತಾ ಇರ್ಬೋದು ಪಕ್ಕಕ್ಕೆ ಅಕ್ಕಿ ಏನು ಕುದೀತಾ ಇದೆ, ನಾವು ಹಾಕಿದ್ವಲ್ಲ ಅದು ಒಂದು 90% ಕುಕ್ ಆಗಿಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ 50% ಕುದೀತಾ ಇದೆ, ಇನ್ನು ಕುದಿಬೇಕು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಗೋಲ್ಡನ್ ಕಲರ್ ಫ್ರೈ ಆಗಿದೆ. ಸೊ ಇದನ್ನು ಇವಾಗ ತೆಗಿತಾ ಇದ್ದೀನಿ. ಸೊ ಇದೇ ಎಣ್ಣೆಗೆ ನಾನೇನು ಹೋಲ್ ಸ್ಪೈಸಸ್ ತೋರಿಸಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು, ಹಾಗೆ ನಾವು ನೆನೆಸಿಟ್ಟಿರ್ತಕ್ಕಂಥ ತರಕಾರಿ ಏನಿತ್ತಲ್ಲ ಅದನ್ನೆಲ್ಲ ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲೋ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಹೊತ್ತು ಮಾತ್ರ, ಆಮೇಲೆ ಕುದಿಯುವಾಗ ಹೈ ಫ್ಲೇಮ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಇವಾಗ ಅಕ್ಕಿ ಫುಲ್ 90% ಕುಕ್ ಆಗಿದೆ. ಸೊ ಇದನ್ನ ಇವಾಗ ಒಂದು ಕಡಾಯಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಕುದೀತಾ ಇದೆ, ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇದೇ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ತರಕಾರಿಗಳಿಗೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಉಪ್ಪು ಹಾಕಿರಲಿಲ್ವಲ್ಲ. ಸೊ ಹಾಗಾಗಿ ನಾನಿವಾಗ ಇದಕ್ಕೂ 1 ಸ್ಪೂನ್ ಆಗೋಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳ ಹಸಿ ವಾಸನೆ ಕಂಪ್ಲೀಟಾಗಿ ಹೋದ್ಮೇಲೆ ಈ ರೀತಿಯಾಗಿ ನಾವೇನು ರೈಸ್ ತೊಗೊಂಡಿದ್ವಲ್ಲ ಅದನ್ನು ಸಪ್ರೇಟಾಗಿ ಮೇಲ್ಗಡೆ ಎಲ್ಲ ಹಾಕಿ ಎಲ್ಲ ಕಡೆಗೂ ಹೋಗುವ ರೀತಿಯಾಗಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಎಲ್ಲ ಕಡೆ ಹಾಕ್ಕೊಂಡಾದ್ಮೇಲೆ ಮೇಲ್ಗಡೆ ಈ ರೀತಿಯಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಅದನ್ನು ಕೂಡ ಈ ಥರ ಸ್ಪ್ರಿಂಕಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನಿಂಬೆಹಣ್ಣನ್ನು ಇಟ್ಬಿಟ್ಟು ಒಂದು 15 ನಿಮಿಷ ದಮ್ ಕಟ್ಲಿದ್ದೀನಿ. ಅಂದರೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದಕ್ಕೆ ಒಂದು ಕಲ್ಲಿಟ್ಟಿದ್ದೀನಿ. ಸೊ ಇವಾಗ 15 ನಿಮಿಷ ಆಗಿದೆ. ಸೊ ತೆಗೆದು ನೋಡಿದರೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ವೆಜ್ ದಮ್ ಬಿರಿಯಾನಿ ಮನೆಯಲ್ಲಿ ಸ್ಪೆಷಲಾಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.